ಕೆಲವರಿಗೆ ಲೈಂಗಿಕ ಕ್ರಿಯೆಯ ಆಸಕ್ತಿನೇ ಇರಲ್ಲ. ಹೆಣ್ಣು ಆಗ್ಬೋದು ಗಂಡು ಆಗ್ಬೋದು, ಆಸಕ್ತಿ ಬರಕ್ಕೆ ಏನ್ ಮಾಡ್ಬೇಕು? ಓಕೆ, ಸೊ ತಮ್ದೇನು ಕ್ವಶನ್ ಇದೆಯಲ್ಲ, ನಾನು ಇದಕ್ಕೆ 2 ರೂಪದಲ್ಲಿ ಡಿವೈಡ್ ಮಾಡ್ತೀನಿ. ಫಸ್ಟ್, ಆಸಕ್ತಿ ಇಲ್ಲ ಅಂದ್ರೆ ಯಾಕಿಲ್ಲ? ಸೊ ಆಸಕ್ತಿ ಇಲ್ಲ ಅಂದ್ರೆ ಅದಕ್ಕೆ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರ್ಬೋದು ಬಾಡಿನಲ್ಲಿ. ಫಾರ್ ಎಕ್ಸಾಂಪಲ್ ಪುರುಷರ ಬಾಡಿ ಇದೆ ಅಂತ ತಿಳ್ಕೊಳ್ಳಿ, ಅದರಲ್ಲಿ ಸೆಕ್ಸ್ ಮಾಡ್ಬೇಕಂದ್ರೆ ಮಲ್ಟಿಪಲ್ ಹಾರ್ಮೋನ್ಸ್ ಇದೆ, ಬಟ್ ಅದರಲ್ಲಿ ಮೇನ್ ಹಾರ್ಮೋನ್ ಟೆಸ್ಟೋಸ್ಟಿರಾನ್. ಇದರ ಕೊರತೆ ಏನಾದ್ರೆ ಬಾಡಿನಲ್ಲಿ ಆದ್ರೆ ಅವನಿಗೆ ಇಚ್ಛೆ ಆಗಲ್ಲ. ಒಂದು. ಎರಡನೇದು ಏನಂದ್ರೆ, ಇವಾಗ ಮೇ ಬಿ ಫಾಸ್ಟ್ ಲೈಫ್ ಸ್ಟೈಲು, ವರ್ಕ್ ಲೋಡು, ವರ್ಕಿಂಗ್ ಅವರ್ ಜಾಸ್ತಿ, 12 ಅವರ್ 13 ಅವರ್ 14 ಅವರ್ ಕೆಲಸ ಮಾಡಿರ್ತಾರೆ, ಇಡೀ ಬಾಡಿದ ಎನರ್ಜಿ ಎಲ್ಲ ಅದರಲ್ಲಿ ಡ್ರೈನ್ ಆಗಿದ್ದಿರುತ್ತೆ. ಅದರಿಂದ ಈ ಸೆಕ್ಸ್ ಮಾಡ್ಬೇಕಂತ ಇಚ್ಛೆ ಡೆವಲಪ್ ಆಗಲ್ಲ. ಮೂರನೇದು ಕಂಡೀಷನ್ ಏನಂದ್ರೆ, ದೇರ್ ಇಸ್ ಸಮ್ ಹಿಡನ್ ಏನಿದೆಯಲ್ಲ ಮೆಡಿಕಲ್ ಕಂಡೀಷನ್, ಅದು ಶುಗರ್ ಇರ್ಬೋದು ಅಥವಾ ಯಾವುದೋ ಪರ್ಟಿಕ್ಯುಲರ್, ಫಾರ್ ಎಕ್ಸಾಂಪಲ್ ಸರ್ಟನ್ ಜನ ಏನ್ ಮಾಡ್ತಾರೆ, ಡಿಪ್ರೆಷನ್ ಅಲ್ಲಿ ಇರ್ತಾರೆ, ಡಿಪ್ರೆಷನ್ ಟ್ಯಾಬ್ಲೆಟ್ ತಗೊಳ್ತಾ ಇರ್ಬೋದು, ಅಥವಾ ಯಾರಿಗೊಂದು ಫಿಟ್ಸ್ ಇದೆ ಅಂತ ತಿಳ್ಕೊಳ್ಳಿ, ಫಿಟ್ಸ್ ಟ್ಯಾಬ್ಲೆಟ್ ತೊಗೊಳ್ತಿರ್ಬೋದು. ಅಂತ ಕಂಡೀಷನ್ ಇಂದ ಕೂಡ ಒಂದು ಟ್ಯಾಬ್ಲೆಟ್ ಸೈಡ್ ಎಫೆಕ್ಟ್ ಅಂತಾನೆ ನಿಮ್ಗೆ ಇಚ್ಛೆ ಆಗಲ್ಲ, ಅದಕ್ಕೆ ಲಾಸ್ ಆಫ್ ಲಿಬಿಡೋ ಅಂತೀವಿ. ಸೊ ಆ ತರ ಇದ್ರೆ ತಾವು ಏನ್ ಮಾಡ್ಬೇಕಂದ್ರೆ, ಪರ್ಟಿಕ್ಯುಲರ್ ಡಾಕ್ಟರ್ ಹತ್ರ ಯಾರ ಹತ್ರ ನೀವು ಟ್ರೀಟ್ಮೆಂಟ್ ತೊಗೊಳ್ತಿದ್ದೀರಲ್ಲ, ಅವ್ರಿಗೆ ಒಂದು ಹೋಗಿ, ಸರ್ ಈ ತರ ಇದೆ, ನನಗೆ ಸ್ವಲ್ಪ ಇಂಟ್ರೆಸ್ಟ್ ಬರ್ತಾ ಇಲ್ಲ, ಅಥವಾ ಸಮ್ಮೋ ನನಗೆ ಸೆಕ್ಸ್ ಮಾಡ್ಬೇಕಂತ ಇಚ್ಛೆ ಆಗ್ತಾ ಇಲ್ಲ ಅಂತ ಅದು ನೋಡ್ಕೋಬೇಕು. ಪರ್ಟಿಕ್ಯುಲರ್ ಸರ್ಟನ್ ಟೆಸ್ಟ್ ಮಾಡ್ತಾರೆ, ಆಮೇಲೆ ನಿಮಗೆ ಟೆಸ್ಟೋಸ್ಟಿರಾನ್ ಲೆವೆಲ್ ಹೇಗಿದೆ, ವಿಟಮಿನ್ B12 ಇದೆ, ವಿಟಮಿನ್ ಡಿ ಹೇಗಿದೆ, ಅದರ ಪ್ರಕಾರ ಸ್ವಲ್ಪ ನಿಮಗೆ ಒಂದು ಒಳ್ಳೆ ಪವರ್ ಬರೋದ ಔಷಧಿ ಕೊಟ್ಬಿಟ್ರೆ ನಿಮಗೆ ಒಳ್ಳೆ ಉದ್ರೇಕ ಬರುತ್ತೆ. ಬಟ್ ಇವಾಗ ಲೇಡೀಸ್ನಲ್ಲಿ ಹೇಳಬೇಕಂದ್ರೆ, ಲೇಡೀಸ್ನಲ್ಲಿ ಸ್ವಲ್ಪ ಇವತ್ತು ನಾಳೆ ಯಂಗ್ ಏಜ್ನಲ್ಲಿ PCOD ವೆರಿ ಕಾಮನ್, ಅದನ್ನು ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸು. ಜೊತೆಗೆ ಏನಿದೆ, ಥೈರಾಯ್ಡ್ ಪ್ರಾಬ್ಲಮ್ ವೆರಿ ಕಾಮನ್, ಅದನ್ನು ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸು. ಜೊತೆಗೆ ನಾನು ಹೇಳಿದಂಗೆ ಸ್ವಲ್ಪ ರಿಲೇಶನ್ಶಿಪ್ನಲ್ಲಿ ಹಸ್ಬೆಂಡ್ ವೈಫ್ ಇಶ್ಯೂ ಇತ್ತು, ಸಮ ಒಬ್ಬರೊಬ್ಬರಿಗೆ ಹೊಂದಾಣಿಕೆ ಚೆನ್ನಾಗಿಲ್ಲ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನೀವು ಬೆಳಗ್ಗೆದಿಂದ ಸಾಯಂಕಾಲವರೆಗೆ ಆ ಹೆಣ್ಮಗಳ ಜೊತೆಗೆ ಜಗಳ ಮಾಡ್ತಾ ಇದ್ದಾರೆ, ಸಮ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿಲ್ಲ, ರಾತ್ರಿ ಬೆಡ್ ಮೇಲೆ ಹೋದ್ಮೇಲೆ ಇಮಿಡಿಯೇಟ್ಲಿ ಅರ್ಧ ಗಂಟೆನಲ್ಲಿ ನಿಮ್ಮ ಇಮೋಷನ್ಸು, ನಿಮ್ಮ ಫೀಲಿಂಗ್ ಚೇಂಜ್ ಆಗಲ್ಲ ಪರ್ಟಿಕ್ಯುಲರ್ ಪರ್ಸನ್ಸ್ ಬಗ್ಗೆ. ಸೊ ಏನೋ ರಿಲೇಶನ್ಶಿಪ್ ಇಶ್ಯೂ ಇದೆ ಅಥವಾ ಗಂಡ ಹೆಂಡತಿನಲ್ಲಿ ಹೊಂದಾಣಿಕೆ ಚೆನ್ನಾಗಿಲ್ಲ ಅಂದ್ರೆ, ಫಸ್ಟ್ ಆ ರಿಲೇಶನ್ಶಿಪ್ನ ನೀವು ಚೆನ್ನಾಗಿ ಹೆಲ್ದಿ ಮೇಂಟೈನ್ ಮಾಡ್ಕೋಬೇಕು. ಸೆಕ್ಸ್ ಏನ್ ಗೊತ್ತಾ, ಸುಮ್ಮನೆ ಫಿಸಿಕಲ್ ಮೀಟ್ ಇಲ್ಲ, ಇಟ್ ಈಸ್ ಬಿಯಾಂಡ್ ಫಿಸಿಕಲ್. ಅದು ಫಿಸಿಕಲ್ ಇರ್ಬೋದು, ಇಮೋಷನಲ್ ಇರ್ಬೋದು, ಸೈಕಲಾಜಿಕಲ್ ಬಾಂಡಿಂಗ್ ಇರ್ಬೇಕು ಟೂ ಪಾರ್ಟ್ನರ್ಸ್ ಒಳಗೆ, ಅವಾಗ ಒಂದು ಹೆಲ್ದಿ ಸೆಕ್ಸ್ ಇದೆ. ಬರೇ ಪಾರ್ಟ್ನರ್ನ ನಾನು ಸೆಕ್ಸ್ಗಾಗಿ ಯೂಸ್ ಮಾಡ್ತೀನಿ, ಆಮೇಲೆ ಆಕಿದ ಇಮೋಷನ್ ಬಗ್ಗೆ ಅಥವಾ ಆಕಿದ ಹೆಲ್ತ್ ಬಗ್ಗೆ ಅಥವಾ ಅದ್ರ ಪರ್ಸನಲ್ ಆಕಿಗೆ ಏನೇನ್ ಬೇಕು ನಾನು ಅದು ಕೇಳಲ್ಲ ಅಂದ್ರೆ, ಅದು ಒಂದು ಒಳ್ಳೆ ಸೆಕ್ಸ್ ಆಗಲ್ಲ. ಸೆಕ್ಸ್ ಅಂದ್ರೆ ಯಾಕೆ ಕೊಟ್ಟಿದ್ದಾರೆ ಈಶ್ವರ ಅಥವಾ ನೇಚರ್ ಅಂದ್ರೆ, ಏನಿದೆ, ಒಂದು ಹಸ್ಬೆಂಡ್ ಇರ್ಲಿ, ವೈಫ್ ಇರ್ಲಿ, ಅಥವಾ ಯಾವುದೋ ಒಂದು ಬೇರೆ ಪ್ರಾಣಿನೇ ಅಂತ ತಿಳ್ಕೊಳ್ಳಿ, ಅವರಿಬ್ರು ಹೊಂದಾಣಿಕೆ ಮಾಡಿ ಒಂದ್ ಜಾಗನಲ್ಲಿ ಚೆನ್ನಾಗಿರ್ಬೇಕಂತ, ಅದಕ್ಕಾಗಿನೇ ಇದು ಸೆಕ್ಸ್ ಆಗ್ಲಿ ಅಥವಾ ಕಾಮ್ ಆಗ್ಲಿ ಇದ್ರದ್ದು ಉತ್ಪತ್ತಿ ಆಗಿದ್ದು. ಕೆಲವೊಬ್ರು ಕ್ವಶನ್ ಏನಿರ್ತದೆ, ವಾರಕ್ಕೆ ಎಷ್ಟು ಸತಿ ಸೆಕ್ಸ್ ಮಾಡಬೇಕು ಅಥವಾ ಸಂಭೋಗ ಮಾಡಬೇಕು, ಇಲ್ಲಾಂದ್ರೆ ತುಂಬಾ ದಿನ ಬಿಟ್ರೆ ಏನಾದ್ರು ಪ್ರಾಬ್ಲಮ್ ಆಗುತ್ತೆ? ಎಸ್, ವೆರಿ ಗುಡ್ ಕ್ವಶನ್. ಹೇಳ್ಬೇಕಂದ್ರೆ ಆಯುರ್ವೇದನಲ್ಲಿ ಇದ್ರ ಬಗ್ಗೆ ಡೀಟೇಲ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಆಯುರ್ವೇದನಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಯಾರು ಹೆಲ್ದಿ ಪುರುಷ ಇದ್ದಾನೆ, ಚೆನ್ನಾಗಿದ್ದಾನೆ, ಅವನು ಒಂದು 20 ವರ್ಷದಿಂದ ಅವ್ನು 40 ವರ್ಷವರೆಗೆ ಇದ್ದಾರೆ, ಆ ಸೀಸನ್ ಅಲ್ಲಿ ಆ ಪ್ರಕಾರ ಸೆಕ್ಸ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ಇವಾಗ ಚಳಿಗಾಲ ಇದೆ ಅಂತ ತಿಳ್ಕೊಳ್ಳಿ, ಚಳಿಗಾಲದಲ್ಲಿ ದಿನ ಸೆಕ್ಸ್ ಮಾಡ್ಬೇಕು ಅವ್ನು ಬಲ ಚೆನ್ನಾಗಿದ್ರೆ. ಬೇಸಿಗೆ ಕಾಲದಲ್ಲಿ 2 ದಿವಸಿಗೆ ಒಂದ್ಸತಿ ಸೆಕ್ಸ್ ಮಾಡ್ಬೇಕು, ಯಾಕಂದ್ರೆ ಅವಾಗ ಎನರ್ಜಿ ಬಾಡಿನಲ್ಲಿ ವೀಕ್ ಇರುತ್ತೆ, ಅಗ್ನಿ ನಮ್ದು ಡೈಜೆಷನ್ ಏನಿರುತ್ತಲ್ಲ ವೀಕ್ ಆಗಿರುತ್ತೆ, ತಿಂದಿದ ಊಟ ಕರೆಕ್ಟ್ ಆಗಿ ನಮ್ಮ ಬಾಡಿ ಎನರ್ಜಿ ಕೊಡಲ್ಲ, ಅದರದಿಂದ ಧಾತುಕ್ಷಯ ಆಗಬಾರ್ದು, ವೀರ್ಯ ನಾಶ ಆಗಬಾರ್ದು ಅಂತ ಏನ್ ಮಾಡ್ತಾರೆ, 2 ದಿವಸಿಗೆ ಒಂದ್ಸತಿ ಹೇಳಿದ್ದಾರೆ. ಮಳೆಗಾಲನಲ್ಲಿ ಅಥವಾ ರೇನಿ ಸೀಸನ್ ಅಲ್ಲಿ ಒಂದಿನ ಬಿಟ್ಟು ಒಂದಿನ. ಇದು ಯಾರು ಹೆಲ್ದಿ ಪರ್ಸನ್ ಇದ್ದಾರೆ ಅವ್ರ ಬಗ್ಗೆ ಹೇಳ್ತಿದ್ದೀನಿ. ಬಟ್ ಯಾರು ರೋಗಿ ಇದ್ದಾರೆ, ಯಾರು ವಯಸ್ಸಾಗ್ತಾ ಇದೆ 60 ವರ್ಷ ಆದ್ಮೇಲೆ, ಅವ್ರು ಏನ್ ಮಾಡ್ಬೇಕು, ವಾರಕ್ಕೆ 1 ದಿನನೋ 2 ದಿನನೋ ಸೆಕ್ಸ್ ಮಾಡಬೇಕು. ಕಾಮ ಹೇಗಿದೆ ಅಂದ್ರೆ, ಇದಕ್ಕೆ ಸೀಮೆ ಇಲ್ಲ, ಇದು ದುಡ್ಡು ಇದ್ದಂಗೆ, ಎಷ್ಟು ಬಂದ್ರೂ ಮನುಷ್ಯ ಕಡಿಮೆನೆ ಅನ್ಸುತ್ತೆ, ಬಟ್ ಅದು ನಾವು ಲಿಮಿಟ್ ನಲ್ಲಿ ತಗೋಬೇಕು. ಈಗ ಫಾರ್ ಎಕ್ಸಾಂಪಲ್ ತಮ್ಮ ಹತ್ರ ಒಂದು 4 ವೀಲರ್ ಇದೆ ಅಂತ ತಿಳ್ಕೊಳ್ಳಿ, 4 ವೀಲರ್ಗೆ ಒಂದು ಲಿಮಿಟ್ ಅಂತ ಕೊಟ್ಟಿದಿರ್ತಾರೆ, ಅಪ್ಪ ಇಷ್ಟು ಲಿಮಿಟ್ ಒಳಗಡೆ ಓಡಿಸಿ, ಇದಕ್ಕಿಂತ ಜಾಸ್ತಿ ಓಡಿಸ್ಬೇಡಿ, ಯಾಕಂದ್ರೆ ಹೋಗ್ಬಿಡುತ್ತೆ ಸ್ಪೀಡ್ ನಲ್ಲಿ. ಬಟ್ ಏನೋ ಒಂದು ಹಂಪ್ ಬಂತು, ಯಾರೋ ಎದುರುಗಡೆ ಬಂದ್ಬಿಟ್ರೆ ಇಮಿಡಿಯೇಟ್ಲಿ ಆ ಗಾಡಿನಲ್ಲಿ ಅಷ್ಟು ಕಂಟ್ರೋಲಿಂಗ್ ಕೆಪಾಸಿಟಿ ಇರಬೇಕು. ಅದಕ್ಕೆ ಸೆಕ್ಸ್ ಏನಂದ್ರೆ ಒಂದು ಲಿಮಿಟ್ ನಲ್ಲಿನೇ ಚೆನ್ನಾಗಿ, ಅದು ಲಿಮಿಟ್ ಕ್ರಾಸ್ ಮಾಡಿ ಹೋದ್ರೆ ಅದು ಏನಾಗುತ್ತೆ, ಬಾಡಿಗೆ ವಿನಾಶ. ಸ್ವಲ್ಪ ದಿನ ಬಿಟ್ರೆ ಅಂದ್ರೆ 1 ತಿಂಗಳು 2 ತಿಂಗಳು. ಹಾ, ನೀವು ಮತ್ತೊಂದು ಗುಡ್ ಕ್ವಶನ್ ಏನ್ ಕೇಳ್ತೀನಿ ಅಂದ್ರೆ, ಫಾರ್ ಎಕ್ಸಾಂಪಲ್ ಈಗ ಸರ್ಟನ್ ಜನ ಏನ್ ಮಾಡ್ತಾರೆ, ಆರ್ಮಿನಲ್ಲಿ ಇರ್ತಾರೆ, ಸ್ವಲ್ಪ ಜನ ಇವಾಗ ಏನೋ ಕೆಲಸದ್ದು ಫಿನಾನ್ಸ್ ಪ್ರಾಬ್ಲಮ್ಗಾಗಿ ಊರ್ ಬಿಟ್ಟು ಬೇರೆ ಊರಿಗೆ ಬಂದಿರ್ತಾರೆ, ಸ್ವಲ್ಪ ಜನ ಇಂಡಿಯಾ ಬಿಟ್ಬಿಟ್ಟು ದುಬೈಗೆ ಹೋಗಿರ್ತಾರೆ ಕೆಲಸಕ್ಕೆ, 1 ವರ್ಷ 2 ವರ್ಷ ಅವ್ರು ಸೆಕ್ಸೇ ಮಾಡಲ್ಲ ಪಾರ್ಟ್ನರ್ ಜೊತೆಗೆ. ಸೆಕ್ಸ್ ಏನದಂದ್ರೆ, ಇಟ್ ಈಸ್ ಲೈಕ್ ಒಂದು ಪ್ರಾಕ್ಟೀಸ್.
ಈಗ ಫಾರ್ ಎಕ್ಸಾಂಪಲ್ ಒಂದು ಜಿಮ್ ಹೋಗ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ. ಜಿಮ್ ನಲ್ಲಿ ಡೈಲಿ ಹೋಗ್ಬಿಟ್ಟು ಡೈಲಿ ಎಕ್ಸರ್ಸೈಸ್ ಮಾಡ್ತಾ ಹೋದ್ರೆ ನಿಮ್ಮ ಮಸಲ್ಸ್ ಪಂಪ್ ಆಗಿರುತ್ತೆ, ಅದರಲ್ಲಿ ಸ್ಟ್ರೆಂತ್ ಚೆನ್ನಾಗಿರುತ್ತೆ. ಅದೇ ನೀವು ಮುಂಚೆ ಜಿಮ್ ಹೋಗ್ತಾ ಇದ್ರಿ, ಒಮ್ಮೆ ಅದರ ಒಳಗಡೆ ಒಂದು 2 ವರ್ಷ ಗ್ಯಾಪ್ ಮಾಡಿದ್ರ ಅಂತ ತಿಳ್ಕೊಳ್ಳಿ, ತಿರ್ಗಾ ನೀವು ಜಿಮ್ ಸೇರಿದ್ರೆ ಮತ್ತೆ ಜೀರೋದಿಂದಾನೇ ಸ್ಟಾರ್ಟ್ ಮಾಡಬೇಕು. ಅವಾಗ ಮತ್ತೆ ನಿಮ್ಮ ಮಸಲ್ ವೀಕ್ ಆಗಿದಿರುತ್ತೆ, ಸ್ವಲ್ಪನೇ ಪುಷಪ್ ಮಾಡ್ತಾರೆ ನಿಮಗೆ ಆಯಾಸ ಬರುತ್ತೆ, ಉಪ್ಸ ಬರುತ್ತೆ, ವೀಕ್ನೆಸ್ ಫೀಲ್ ಆಗುತ್ತೆ. ಸೊ ಸೆಕ್ಸ್ ನಲ್ಲಿ ಕಂಟಿನ್ಯೂಟಿ ಇಸ್ ವೆರಿ ಇಂಪಾರ್ಟೆಂಟ್. ತುಂಬಾ ಪಾರ್ಟ್ನರ್ ನೋಡ್ತೀನಿ, ಡೆಲಿವರಿ ಆಗಿದ್ದಿರುತ್ತೆ, ವೈಫ್ ಏನಾಗುತ್ತೆ ಅವ್ರ ತಾಯಿ ಮನೆಗೆ ಹೋಗಿದಿರ್ತಾರೆ, ಅದರಲ್ಲಿ ಒಂದು 6 ತಿಂಗಳು ಗ್ಯಾಪ್ ಆಗಿದಿರುತ್ತೆ. 6 ತಿಂಗಳು ಏನ್ ಮಾಡಿರ್ತಾನೆ ಇವನು, ಸ್ವಲ್ಪ ವೈಫ್ ಇಲ್ಲ ಅಂತ ಹಸ್ತಮೈಥುನ ಜಾಸ್ತಿ ಮಾಡ್ಕೊಂಡಿರ್ತಾನೆ, ಸೆಕ್ಸ್ ಮಾಡ್ತಿರ್ಲಿಲ್ಲ. ಆಮೇಲೆ ವೈಫ್ ಬಂದ್ಮೇಲೆ ಅವ್ರಿಗೆ ಸೆಕ್ಸ್ ಮಾಡ್ಬೇಕಂತ ಇಚ್ಛೆ ಆದ್ರೂ ನೀವು ನಿಮೂರ್ಕೆ ಆಗಲ್ಲ, ಬಿಕಾಸ್ ಗ್ಯಾಪ್ ಆಗಿದೆ ಅಂತ. ಅದು ಟೆಂಪರರಿ ಇರುತ್ತೆ, ಒಂದ್ 3-4 ಸತಿ ಆ ತರ ಫೀಲ್ ಆಗುತ್ತೆ. ಬಟ್ ಸ್ವಲ್ಪ ಪುಪ್ ಮಾಡ್ಬಿಟ್ಟು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಮತ್ತೆ ಒಳ್ಳೆ ಒಂದ್ಸತಿ ಮಷಿನ್ ಸ್ಟಾರ್ಟ್ ಆಗಿದೆ ಅಂದ್ರೆ ಮತ್ತೆ ಕಂಟಿನ್ಯೂ ಇರುತ್ತೆ, ಏನ್ ಪ್ರಾಬ್ಲಮ್ ಇಲ್ಲ.